ವಿಜಯಪುರದ ಜಿಲ್ಲಾಧಿಕಾರಿ, ವಿಜಯಪುರ ಜಿಲ್ಲೆ, ಕರ್ನಾಟಕ ಅವರಿಗೆ ಸಲ್ಲಿಸಲಾದ ಅರ್ಜಿಯಾಗಿದೆ. ಸೇನಾ ಸಮಿತಿಗೆ, ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನಾ ಸಮಿತಿಗೆ. 1. ಸಂಘಟನೆ ಮನವಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನಾ ಸಮಿತಿ, ಕನ್ನಡ ಪರ ಸಂಘಟನೆ ಇಂದ ಬಂದಿದೆ. 2. ಸಂಚಿಕೆ ಬಾಗಲಕೋಟೆ ರಸ್ತೆ ಮತ್ತು ಮನಗೋಳಿ ರಸ್ತೆಯನ್ನು ಸಂಪರ್ಕಿಸುವ ಮಾಸ್ಟರ್ ಪ್ಲಾನ್ ರಸ್ತೆ, ಪ್ರಮುಖ ರಸ್ತೆಯನ್ನು ತಕ್ಷಣವೇ ನಿರ್ಮಿಸುವುದರ ಜೊತೆಗೆ ಅಗತ್ಯ ಮೂಲಸೌಕರ್ಯ ಸುಧಾರಣೆಗಳನ್ನು ಅವರು ಕೋರುತ್ತಿದ್ದಾರೆ. 3. ಕಾರಣ ಪ್ರಸ್ತುತ ಬಾಗಲಕೋಟೆ ರಸ್ತೆ ಕೇವಲ 20 ಅಡಿ ಅಗಲವಿದ್ದು ಸಂಚಾರಕ್ಕೆ ತೀವ್ರ ಅಡಚಣೆಗಳು, ಪಾದಚಾರಿ ಮಾರ್ಗಗಳ ಕೊರತೆಯಿಂದಾಗಿ ವಿದ್ಯಾರ್ಥಿಗಳು ಮತ್ತು ಪಾದಚಾರಿಗಳಿಗೆ ಸುರಕ್ಷತಾ ಅಪಾಯಗಳು ಮತ್ತು ಹಲವಾರು ಸರ್ಕಾರಿ ಕಚೇರಿಗಳು ಮತ್ತು ಶಾಲೆಗಳ ಬಳಿ ಸಾರ್ವಜನಿಕ ಸುರಕ್ಷತೆಗೆ ಅಪಾಯಗಳನ್ನು ಸೃಷ್ಟಿಸುತ್ತಿದೆ. ಮತ್ತು 4. ಕ್ರಮಕ್ಕೆ ಕರೆ ಅಪಘಾತಗಳನ್ನು ತಡೆಗಟ್ಟಲು ಈ ರಸ್ತೆಯನ್ನು ಅಗಲೀಕರಣಗೊಳಿಸುವ ಜವಾಬ್ದಾರಿಯನ್ನು ಜಿಲ್ಲಾಡಳಿತ ವಹಿಸಿಕೊಳ್ಳಬೇಕೆಂದು ಅವರು ಒತ್ತಾಯಿಸುತ್ತಿದ್ದಾರೆ. ಈ ಪತ್ರದ ನಿರ್ದಿಷ್ಟ ಭಾಗಗಳ ಅನುವಾದವನ್ನು ಬರೆಯಲು ನಾನು ಸಹಾಯ ಮಾಡಬೇಕೆಂದು ನೀವು ಬಯಸುತ್ತೀರಾ? ಪಾದಚಾರಿ ರಸ್ತೆಯೊಂದಿಗೆ ಸಂಪೂರ್ಣ ಮಾಸ್ಟರ್ ಪ್ಲಾನ್ ಆಗಬೇಕು ಅಂತೇಳಿ ನಾವು ಇವತ್ತು ಮನವಿ ಕೊಡ್ತಾ ಇದ್ದೀವಿ. ಆಮೇಲೆ ಮಣಗುಳಿ ಅಗಸಿ ಅದು ಸಿಂಗಲ್ ಇದೆ, ಅದು ಡಬಲ್ ಮಾಡಬೇಕು. ಇಲ್ಲಾಂದ್ರೆ ನೀವು ಪುಲಕೇಶ್ ನಗರ್ಲಿಂದ ಸೀದಾ ಫ್ಲೈಓವರ್ ಮಾಡ್ಕೊಂಡು ಗಾಂಧಿ ಚೌಕ್ ಮುಖಾಂತರ ಅಲ್ತನ ಮಾಡಿದ್ರು ಏನು ಅಡ್ಡಿ ಇಲ್ಲ. ಇದನ್ನ ನಾವು ಈಗಾಗಲೇ 3-4 ವರ್ಷದಿಂದ ಸತತ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಕೊಡ್ತಾ ಇದ್ದೀವಿ. ನಮ್ಮ ಮನವಿ 4-5 ವರ್ಷದಿಂದ ಏನ್ ನಾವು ಮನವಿ ಕೊಡ್ತಾ ಇದ್ದೀವಿ, ಬರೇ ಕೇರ್ಲೆಸ್ ಮಾಡ್ತಾ ಇದ್ದಾರೆ. ಸಾರ್ವಜನಿಕರಂದ್ರೆ ಇವರು ಅಧಿಕಾರಿಗೆ ಮತ್ತೆ ಈಗ ಜನಪ್ರತಿನಿಧಿಗಳಿಗೆ ಏನ್ ಸಾರ್ವಜನಿಕರ ಮತ ಬೇಕು, ಸಾರ್ವಜನಿಕರ ಕೆಲಸ ಬೇಡ, ಹಿಂಗಾಗ್ತಾ ಇದೆ ಗೊತ್ತಾಗಲತ್ತಿಲ್ಲ. ಅದಕ್ಕೆ ನಾವು ನಮ್ಮ ಸಂಘಟನೆಯಿಂದ ಮಾನ್ಯ ಜನಪ್ರತಿನಿಧಿ ಎಲ್ಲ ಜನಪ್ರತಿನಿಧಿಗಳಿಗೆ ಮತ್ತ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಆಮೇಲೆ ಉನ್ನತ ಅಧಿಕಾರಿ ವರ್ಗ, ಬಿಜಾಪುರ ಜಿಲ್ಲೆಯ ಉನ್ನತ ಅಧಿಕಾರಿ ವರ್ಗ ಹೇಳ್ತಾ ಇದ್ವಿ, ಯಾವ ಸಾರ್ವಜನಿಕರು ಒಬ್ಬೊಬ್ರು ಬಂದು ನಿಮ್ಮಲ್ಲಿ ಕೇಳಿಕ್ ಆಗುದಿಲ್ಲ. ಆ ಸಾರ್ವಜನಿಕರ ಸಮಸ್ಯೆ ಕೈಗೆತ್ತಿಕೊಂಡು ನಾವೆಲ್ಲರೂ ಸಂಘಟಕರು ಒಂದಾಗಿ ಸಾರ್ವಜನಿಕರಿಗೆ ಅನ್ಯಾಯ ಆಗುವಂತದ್ದನ್ನ ನಾವು ತಮ್ಮ ಗಣನೆಗೆ ತಗೊಂಡ್ಬರ್ತಾ ಇದ್ದೀವಿ ಮನವಿ ಮುಖಾಂತರ. ಅದೇನಂದ್ರೆ ಬಾಗಲಕೋಟೆ ರಸ್ತೆ, ಬರೀ ಇಲ್ಲಿ ಬಾಗಲಕೋಟೆ ಕ್ರಾಸಿಗೆ 20 ಫುಟ್ ರಸ್ತೆ ಇದೆ. KSRTC ಬಸ್ ಆಗಿರ್ಬೋದು, ಬ್ಯಾರೆ ಇನ್ನಿತರ ವಾಹನಗಳು ದಿವಸದಲ್ಲಿ ಒಂದ್ ದಿನ ಆದ್ರೂ ಒಂದು ದಿವಸ ಅದು ಟ್ರಾಫಿಕ್ ಆಗ್ತದೆ. ದಿನದಲ್ಲಿ ಒಂದ್ ಸಾರಿ ಆದ್ರೂ ಟ್ರಾಫಿಕ್ ಆಗ್ತದೆ. ಟ್ರಾಫಿಕ್ ಆಗ್ತಾರೆ, ಅರ್ಧ ಕಿಲೋಮೀಟರ್ ಗಾಡಿ ನಿಲ್ತವೆ. ಎಲ್ಲ ಕ್ರಾಸಿಗೆ ಅಲ್ಲಿ ಮಸೀದಿ ಮಸ್ತಿತ್ತು ಅದ್ರ ಬಾಜು ಬರೀ 20 ಫುಟ್ ರಸ್ತೆ ಇದೆ. ಅವ್ರು ಯಾವಾಗ ನಮಗ ಅತಿಕ್ರಮಣ ತೆರವುಗೊಳಿಸ್ಬೇಕು, ಇಲ್ಲ ಅವ್ರ ನಮಗ ಏನ್ ಕಾಂಪಿಟೇಷನ್ ಕೊಟ್ಟ ನಮಗ್ ಯಾವಾಗ ಮನಿ ಬಿಡಿಸ್ತಾ ಅನ್ಕೋತ ಅವ್ರ ಏನು ಯಾವ ಮಾಡಿನ ಕಟ್ಲತ್ತಿಲ್ಲ, ಏನಿಲ್ಲ, ಬರೀ ಪತ್ರಾಸನೆಗೆ ಅದಾರಲ್ಲ ತಾನು ಜೀವನ ಮಾಡ್ಕೋತ. ನಮಗ್ ಯಾವಾಗ ಅದನ್ನ ಬಿಡುಗಡೆ ಮಾಡ್ತಾರ, ಯಾವಾಗ ಅಗಲೀಕರಣ ಮಾಡ್ತಾರ, ಇವತ್ತಿನ ನಾಳೆ ಅನ್ಕೋತಾರ. ಯಾಕೆ ನಿದ್ದೆ ಮಾಡ್ತಾ ಇದ್ರಿ ಜನಪ್ರತಿನಿಧಿಗಳು? ಏನಾಗ್ತಾ ಇದೆ ನಮ್ಗೆ ತಿಳಿಯತ್ತಿಲ್ಲ. ನಮ್ಮ ಬಿಜಾಪುರ ಜಿಲ್ಲೆ ಜನಪ್ರತಿನಿಧಿಗಳು ತಾವು ಯಾವ ಭಾಗದಾಗ ಇದ್ದೀರಿ ಅಲ್ಲಿ ನೀವು ಮಾಸ್ಟರ್ ಪ್ಲಾನ್ ರಸ್ತೆ ಮಾಡ್ಕೊಂಡಿದ್ದೀರಿ. ಆದ್ರೆ ಇದು ಈ ಬಾಗಲಕೋಟೆ ರಸ್ತೆ ಮತ್ತು ಮನಗೋಡು ರಸ್ತೆ ಎಷ್ಟು ಟ್ರಾಫಿಕ್ ರಸ್ತೆ ಇದಾವಂದ್ರೆ, ಈಗ 5-6 ಸರ್ಕಾರಿ ಸಾರ್ವಜನಿಕರ ಇಲಾಖೆಗಳಿದಾವ. ಯಾವ್ಯಾವ ಅಂದ್ರೆ RTO ಬರ್ತದೆ, ಆಮೇಲೆ ನೀರಾವರಿ ಇಲಾಖೆ ಬರ್ತದೆ, ಹೆಸ್ಕಾಂ ಇಲಾಖೆ ಬರ್ತದೆ, ಕೋರ್ಟ್ ಬರ್ತದೆ, ಮಹಾನಗರ ಪಾಲಿಕೆ ಬರ್ತದೆ, ಮುಂದಲ್ಲಿ BDA ಬರ್ತದೆ, ಮುಂದಲ್ಲಿ JDP ಜಿಲ್ಲಾ ಪಂಚಾಯತ್ ಇಲಾಖೆ ಅಲ್ಲೇ ಬರ್ತದೆ. ಎಲ್ಲ ಮಹಿಳಾ ಮಕ್ಕಳ ಎಲ್ಲಾನು ಅಲ್ಲೇ ಇದೆ, ಎಲ್ಲ ಇಲಾಖೆ. ಅದಕ್ಕೆ ಬರಬೇಕಾದ್ರೆ ಎಲ್ಲ ಈ ರಸ್ತೆದಿಂದ ಹೋಗ್ಬೇಕು ಎಲ್ಲರೂ. ಆಮೇಲೆ 5-6 ಶಾಲಾ ಕಾಲೇಜುಗಳಿದಾವೆ. ಆ ಶಾಲಾ ಕಾಲೇಜುಗಳು PDC ಕಾಲೇಜ್ ಇದೆ, ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜ್ ಇದೆ, ಬೆನಕಟ್ಟಿ PU ಕಾಲೇಜ್ ಇದೆ, ಆ ಕಡೆ ಸಿಕ್ಯಾಬ್ ಕಾಲೇಜ್ ಇದೆ. ಹಿಂಗ 5-6 ಕಾಲೇಜುಗಳು ಈ ರಸ್ತೆದಲ್ಲಿ ಇದ್ದಾವೆ. ಮತ್ತೆ ಪ್ರತಿಯೊಬ್ಬರು ಸಾರ್ವಜನಿಕರು ಅಡ್ಡಾಡುವಂತ ರಸ್ತೆ ಇದು. ಅಲ್ಲಿ ಫುಟ್ಪಾತ್ ವ್ಯವಸ್ಥೆ ಇಲ್ಲ. PDC ಕಾಲೇಜ್ ಮುಂಭಾಗ ಮಕ್ಕಳು ಸೀದಾ ಹೊರಗೆ ಬಂದ್ರೆ ಸೀದಾ ರೋಡ್ ಮೇಲೆ, ಸಾಯಂಕಾಲ ಎಂಟ್ರಿ ಕೊಡೋ ಟೈಮ್ನಾಗ ಹೊರಗೆ ಬರೋ ಟೈಮ್ನಾಗ ನೋಡ್ಬೇಕು ಯಾರಿಗೆ ಏನ್ ಆಘಾತ ಆಗ್ತದ ಗೊತ್ತಿಲ್ಲ, ಅಂತ ಒಂದು ಸಿಚುವೇಶನ್ ಅಲ್ಲಿ ಕ್ರಿಯೇಟ್ ಆಗಿರ್ತದ. ಆಮೇಲೆ RTO ಮುಂದೆ ಎಲ್ಲಾ ವೆಹಿಕಲ್ ಎಲ್ಲ ಪೂರ ರಸ್ತೆದ ಮೇಲೆ, ಬರೀ ಡಬಲ್ ರಸ್ತೆ ಇದ್ರು ಸಿಂಗಲ್ ರಸ್ತೆ, ಅಲ್ಲಿ ಏನು ವ್ಯವಸ್ಥೆ ಇಲ್ಲ. ಮುಂದೆ ಅಲ್ಲಿ ಕೋರ್ಟ್ ಮುಂದೆ ಅಲ್ಲಿನ ಎಲ್ಲ ವಾಹನಗಳು ಸಾರ್ವಜನಿಕರ ಅಡ್ಡಾಡು ಫುಟ್ಪಾತ್ ವ್ಯವಸ್ಥೆ ಇರ್ಲಾರ್ದಕ್ಕ ಹಿರಿಯರಾಗಿರ್ಬೋದು, ವೃದ್ಧರು, ಆಮೇಲೆ ಮಕ್ಕಳು ಎಲ್ಲ ತಮ್ಮ ಜೀವ ಕೈಯಾಗ ಹಿಡ್ಕೊಂಡು ಅಡ್ಡಾಡ್ಬೇಕು. ಇಂಥ ಪರಿಸ್ಥಿತಿ ಇದ್ದಿದ್ದನ್ನ ಕಣ್ಣು ಮುಚ್ಚಿಕೊಳ್ತದ ಜಿಲ್ಲಾಡಳಿತ ಮತ್ತು ಜನಪ್ರತಿನಿಧಿಗಳು. ಬರೇ ತಮ್ಮ ವೋಟ್ ಬ್ಯಾಂಕಿನ ಸಲುವಾಗಿ ಹಿಂದೂ ಮುಸ್ಲಿಂ ಅಂತ ಅಂದ ಬರೇ ಅದ್ರ ಸಲುವಾಗಿ ಅದ್ರ ಬೆನ್ನ ಹತ್ತದು.
ಈ ಸಾರ್ವಜನಿಕರ ಈ ಸಮಸ್ಯೆ ನಿವಾರಣೆ ಮಾಡುವಂತ ಯಾವ ಜನಪ್ರತಿನಿಧಿಗಳು ಇಲ್ಲ. ಅದು ನಮಗೆ ಬೇಜಾರಾಗ್ತದೆ. ಸಂಸದರಂತೂ ಅವ್ರು ಇದ್ದು ಇಲ್ದಂಗ ಅದಾರ. ನಾವು ಸರ್ ನನ್ನ ಪ್ರಶ್ನೆ ಸರ್, ಜನರ ಸಮಸ್ಯೆಯನ್ನು ಅರಿತಾ ಇಲ್ಲ ರಾಜ್ಯ ಸರ್ಕಾರ ಇಲ್ಲಿ ಕೇಂದ್ರ ಸರ್ಕಾರ ಇಲ್ಲ. ಯಾಕಂದ್ರ ಬಹಳಷ್ಟು ದಿನಗಳ ನಂತರ ಈ ಸಲ ಏನಪ್ಪಾ ಕಾಲ್ಪನಿದ್ದಾರೆ. ಇವತ್ತು ಅಥವಾ ನಾಳೆ ಕೊನೆ ದಿನಾಂಕದ ಪೊಲೀಸ್ ಇವತ್ತು ಒಂದು ಜಾತಿ ಪ್ರಮಾಣ ಪತ್ರ ಕೊಡ್ಬೇಕಾದ್ರೆ 25 ದಿವಸ 35 ದಿವಸ ಟೈಮ್ ಮಾಡಿದ್ದಾರೆ. ಇದಕ್ಕೆ ನೀವೇನು ಹೇಳ್ತೀರಿ ನಿಮ್ ಸಮಿತಿಯಿಂದ? ಸರ್ ಹೇಳೇನ್ರಿ, ಸಾರ್ವಜನಿಕರ ಉದ್ಧಾರ ಆಗೋ ಸಲುವಾಗಿ ಯಾವ ಜನಪ್ರತಿನಿಧಿಗಳು ಇಲ್ಲ, ಯಾವ ಅಧಿಕಾರಿ ವರ್ಗ ಇಲ್ಲ. ಅಧಿಕಾರಿಗಳು ತಮ್ಮ 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 ಬ್ಯಾಳೆ ಬೇಯಿಸ್ಕೊಳ್ಳೋ ಸಲುವಾಗಿ ನಾವ್ 2 ಸಲ ಮನವಿ ಕೊಟ್ಟಿವಿ ಅಂದ್ರ ಅವ್ರಿಗೆ ಆ ಮನವಿ ಕರೆಕ್ಟ್ ಸ್ಪಂದಿಸ್ಬೇಕು, ಆ ಮನವಿಗೆ ಸರಿಯಾಗಿ ಆದಂತ ಪರಿಹಾರ ಒದಗಿಸ್ಬೇಕು ಅನ್ನೋಂಥದ್ದು ಯಾರಲ್ಲಿ ಇಲ್ಲ. ಬರೀ ಅರ್ಧಂಬರ್ಧ ಕಲ್ತ ಅಲ್ಲಿ ಲಂಚ ಕೊಟ್ಟು ನೌಕರಿ ಸೇರೋದೈತಿ. ಇಲ್ಲಿ ಬಂದ್ ಎಲ್ಲ ಹಾಫ್ ನಾಲೆಜ್ ಇಸ್ ವೆರಿ ಡೇಂಜರ್ ಇರ್ತಾರಲ್ಲ, ಏನೇನು ನಾಲೆಜ್ ಇರ್ಲಾರ್ದವ್ರು ಬಂದ ಟೇಬಲ್ ಮೇಲೆ ಕೂತ್ ಬಿಡತಾರ. ನಾವು ಹಿಂಗ್ ಮಾಡುವ ಹಂಗ ಏನು ಗೊತ್ತಿರ್ಲಾರ್ದಂಗ ನಮಗ್ ಸಮಸ್ಯೆ ಏನಾಗ್ಯದ ಅಂದ್ರ, ನೀವು ಸಾರ್ವಜನಿಕರ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಲಿಲ್ಲ ಅಂದ್ರ ನಮ್ಮ ಜಿಲ್ಲೆ ಒಳಗೆ ನೀವು ಕೆಲಸ ಮಾಡೋದು ಬೇಕಾಗಿಲ್ಲ. ನಮ್ಮ ಸಾರ್ವಜನಿಕರ ತೆರಿಗೆ ಹಣದೊಳಗೆ ನೀವು ಎಲ್ಲರೂ ಸಂಬಳ ತಗೋತೀರಂದ್ರ, ಸಾರ್ವಜನಿಕರ ಕೆಲಸ ನ್ಯಾಯಯುತವಾಗಿ ಮಾಡ್ಲಿಲ್ಲ ಅಂದ್ರ ನಿಮ್ಮನ್ನ ನಮ್ಮ ಜಿಲ್ಲೆದೊಳಗೆ ಕೆಲಸ ಯಾವ್ದಕ್ಕೆ ಇಟ್ಕೋಬೇಕು ನಿಮ್ಮನ್ನ? ಅದನ್ನ ನಾವು ಕೇಳುವಂತದ್ದು ಈಗ ಸಾರ್ವಜನಿಕರ ತರಪಿ ನಾವು ಕೇಳ್ತಾ ಇದ್ದೀವಿ. ನಾವ್ ನೋಡ್ರಿ, ಈಗ ನಾವು ಮನಗುಳಿ ಎಗಸಿ ಆ ಡಬಲ್ ಸಿಂಗಲ್ ಇದ್ದಿದ್ದನ್ನು ಡಬಲ್ ಆಗ್ಬೇಕು. ಆಮೇಲೆ ಮನಗುಳಿ ರಸ್ತೆ ಏನೈತಿ ಅದು ಸಂಪೂರ್ಣ ಫುಟ್ಪಾತ್ ಸಮೇತವಾಗಿ ಎಲ್ಲಾ ಮೂಲಭೂತ ಸೌಲಭ್ಯದಿಂದ ಅದು ಮಾಸ್ಟರ್ ಪ್ಲಾನ್ ರಸ್ತೆ ಆಗ್ಬೇಕು. ಆಮೇಲೆ ಬಾಗಲಕೋಟೆ ರಸ್ತೆ ಏನೈತಲ್ಲ ಅದು ಮಾಸ್ಟರ್ ಪ್ಲಾನ್ ರಸ್ತೆ ಆಗ್ಬೇಕು. ಎಲ್ಲಿಂದ ಆಗ್ಬೇಕು? ಮನಗುಳಿ ಅಗಸಿದಿಂದ ಕೇಂದ್ರ ಬಸ್ ನಿಲ್ದಾಣ ಮುಂಭಾಗದ ನಿಲ್ದಾಣದಿಂದ ಸೀದಾ ಬಸವ ಸರ್ಕಲ್ ತನ ಸಂಪೂರ್ಣ ಮೂಲಭೂತ ಸೌಲಭ್ಯದೊಂದಿಗೆ ಮಾಸ್ಟರ್ ಪ್ಲಾನ್ ರಸ್ತೆ ಆಗ್ಬೇಕು. ಬಾಗಲಕೋಟೆ ಕ್ರಾಸ್ ಲಿಂದ ವಿಶ್ವೇಶ್ವರ ಸರ್ಕಲ್ ತನನು ಅದು ಮಾಸ್ಟರ್ ಪ್ಲಾನ್ ಆಗ್ಬೇಕು. ಇದ ಎಲ್ಲರೂ ಜನಪ್ರತಿನಿಧಿಗಳು ಒಂದಾಗಿ ಇದನ್ನ ಕಾರ್ಯರೂಪಕ್ಕೆ ತರುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ರಿ. ಯಾಕಂದ್ರೆ ನಾಳೆ ಈ ಜಿಲ್ಲಾಧಿಕಾರಿ ಕಚೇರಿನೂ ಅಲ್ಲಿ ಜಡ್ಪಿ ಬಾಜು ಮಾಡ್ತಾ ಇದ್ರಿ, ಇಲ್ಲಿ ಕನ್ಸ್ಟ್ರಕ್ಷನ್ ನಡೆದಿದೆ. ಆ ಕನ್ಸ್ಟ್ರಕ್ಷನ್ ಏನ್ ಬಿಲ್ಡಿಂಗ್ ನಿರ್ಮಾಣ ಆಗುದ್ರೊಳಗ ಇವು 2 ರಸ್ತೆ ಮಾಸ್ಟರ್ ಪ್ಲಾನ್ ಆಗ್ಬೇಕು. ಯಾಕಂದ್ರೆ ಈಗ ಇದ್ದವ್ರಿಗೆ ಹಾದಾಡ್ಲಕ್ ಜಾಗ ಇಲ್ಲ, ಅಂತ ಟ್ರಾಫಿಕ್ ರಸ್ತೆ ಆಗಿದೆ ಅದು. ನಾಳೆ ಅಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಸರ್ ಆತು, ಮಿನಿ ವಿಧಾನಸೌಧ ಅಲ್ಲಿ ನಿರ್ಮಾಣ ಆತು ಅಂದ್ರೆ ಈ ಕಡೆ ಸಿಂದಗಿ ರಸ್ತೆದವರು, ಇಂಡಿ ರಸ್ತೆದವರು, ಅತಿನಿ ರಸ್ತೆದವರು ಮತ್ತೆ ನಮ್ಮ ಈ 20 ಫುಟ್ ರಸ್ತೆದೊಳಗೆ ಹಾಯ್ಬೇಕು. ಫುಟ್ಪಾತ್ ಇಲ್ಲ. ಹೌದ್ರಿ, ಜಿಲ್ಲಾಧಿಕಾರಿ ಕಚೇರಿ ಸುಮಾರು 3-4 ಕಿಲೋಮೀಟರ್ ದೂರ ಹೇಳ್ತಾರ. ಇಲ್ಲೇ ಬಸ್ ಸ್ಟ್ಯಾಂಡ್ ಮೊದಲಿಕ್ಕೆ ರೈತರು ಯಾರೇ ಮನೆ ಕೊಡಕ್ಕೆ ಏನೋ ಮಂದಿ ಹಿಡಿದು ಬರ್ತಿರು ಅಲ್ರಿ, ಅಲ್ಲಿ ಮಿನಿ ವಿಧಾನಸೌಧ ಮಾಡ್ಲಿಲ್ಲ, ಎಲ್ಲ ಮೂಲಭೂತ ಸೌಲಭ್ಯ ಸಲ ಮಾಡ್ಲಿ ಬೇಡಂದಿಲ್ಲ. ಇದು ಕೂಡ ಸಮಾಜಕ್ಕೆ ಹಾಳು ಮಾಡುವಂತದೇ ಐತಲ್ಲ. ಇದೇನ್ ಪಬ್ಲಿಕ್ ಅನುಕೂಲ ಮಾಡತ್ತಾರ ಇವರು? ಅದರಿ ಪಬ್ಲಿಕ್ ಏನ್ ಸಾರ್ವಜನಿಕರಿಗೆ ಏನ್ ಮೂಲಭೂತ ಸೌಲಭ್ಯ ಬೇಕು ಅದನ್ನ ಬಿಡುದ, ತಮಗ ಆರಾಮ್ ಇರಿಸಲಾಗಿ VIP ಲೈಫ್ ಏನ್ ಹೆಂಗ್ ಬೇಕು ಹಂಗ ಇರಿಸಲಾಗಿ ಯಾರ್ಯಾರ ಇವ್ರಿಗೆ ಸಂಬಂಧ ಬರುವಂತ ಏನ್ ಜಿಲ್ಲಾಧಿಕಾರಿಗಳ ಸಂಬಂಧ ಬರುವಂತ 80 ಏನ್ ಜಿಲ್ಲಾ ಅಧಿಕಾರಿಗಳ ಕಚೇರಿ ಅದಾವ, ಎಲ್ಲಾ VIP ಎಲ್ಲಾ ಏನ್ AC ರೂಮ ತಮಗ್ ಹೆಂಗ್ ಬೇಕು ಹಂಗೆಲ್ಲ ಆರಾಮ್ ಮಾಡ್ಕೊಂಡ ಅಲ್ಲಿ ಕುತ್ತ ಟೈಮ್ ಪಾಸ್ ಮಾಡ್ಲಕ್ಕ ಅದನ್ನ ಅವೆಲ್ಲ ಕಚೇರಿಗಳು ಮಾಡ್ಕೊಂಡಿದಾರ. ಯಾವ ಸಾರ್ವಜನಿಕರಿಗೆ ಯಾವ ಕೆಲಸ ಮಾಡ್ಲತ್ತಿಲ್ಲ. ಹಿಂಗಾಗಿ ಎಲ್ಲಾ ಸಾರ್ವಜನಿಕರು ಅಭಿವೃದ್ಧಿ ಹೊಂದೋದ್ ಬಿಟ್ಟ 5 ಕೆಜಿ ಅಕ್ಕಿ ಹೋಗಿ 10 ಕೆಜಿ ಅಕ್ಕಿಗೆ ಬಂದದಾರ. ಇವರು ಬಂಗ್ಲೆ ಮೇಲೆ ಬಂಗ್ಲೆ, ಎಲ್ಲಿ ಆಸ್ತಿ ಮೇಲೆ ಆಸ್ತಿ ಎಲ್ಲರೂ ಹಂಗ್ ಮಾಡ್ಕೊಳತ್ತಾರ. ಸಾರ್ವಜನಿಕರ ತೆರಿಗೆ ಹಣದಾಗ ಯಾವ ಟೈಪ್ ಮಾಡ್ತಾ ಇದ್ದಾರ ಅನ್ನುವಂಥದ್ದನ್ನ ಎಚ್ಚರಿಸಲಾತೀವ, ಸಾರ್ವಜನಿಕರ ಎಚ್ಚರಿಸಲಾತೀವ. ಆಮೇಲೆ ರೈತ ಸಮುದಾಯಕ್ಕ ಇವತ್ತ ರೈತರೆಲ್ಲ ಅನ್ನ ನೀಡುವಂತ ರೈತರಿದ್ರು, ಅವ್ರಿಗೆಲ್ಲರಿಗೆ ಬೇಡ್ಕೊಂತೀವಿ ಅಂತ ರೈತರನ್ನೆಲ್ಲ BPL ಹೋಲ್ಡರ್ ಮಾಡ್ಬಿಟ್ಟವ್ರ ಎಲ್ಲರನ್ನು. ಇಂಥ ಪರಿಸ್ಥಿತಿ 70-80 ವರ್ಷದೊಳಗೆ ತಂದು ನಿಂದಿಸಿದಾರೆ ಇವ್ರು. ಮತ್ತೆ ಇವರು ಬರೀ ತಾವು ಶ್ರೀಮಂತರ ಆಗೋ ಸಲುವಾಗಿ ನಮ್ಮನ್ನೆಲ್ಲರನ್ನು ಹತ್ತಿಕ್ಕೂ ಕೆಲಸ ಮಾಡ್ತಾ ಇದಾರ. ಮತ್ತೆ ಎಲ್ಲಾ ಇಲಾಖೆಗಳು ಏನದಾವ, ಕೃಷಿ ಇಲಾಖೆ ಆಗಿರ್ಬೋದು, ಉಳಿದ ಇಲಾಖೆ, ಈ ಕೃಷಿಕರನ್ನ ರೈತರನ್ನ ಉದ್ಧಾರ ಮಾಡೋ ಸಲುವಾಗಿ ಇಲಾಖೆಗಳು ಅದಾವ. ಆ ರೈತರನ್ನ ಉದ್ಧಾರ ಮಾಡತ್ತಿಲ್ಲ, ಅವರೇ ಉದ್ಧಾರ ಆಗ್ಲತ್ತಾರ. ಯಾವ ಇಲಾಖೆ ಮಾಡ್ಯಾರ ಅವರೇ ಉದ್ಧಾರ ಆಗ್ಲತ್ತಾರ. ಯಾವ ನಿಗಮಗಳು ಯಾರ್ಯಾರಿಗೆ ಸಲಾಗಿ ಇಲಾಖೆ ಅದಲ್ಲ ಅವ್ರು ಆ ಇಲಾಖೆಗಳು ಯಾವ ಸಾರ್ವಜನಿಕರು ಉದ್ಧಾರ ಆಗ್ಲತ್ತಿಲ್ಲ. ಅಲ್ಲಿ ಯಾರ್ಯಾರು ಕೆಲಸ ಮಾಡ್ಲತ್ತಾರ ಅವರೇ ಉದ್ಧಾರ ಆಗ್ಲತ್ತಾರ. ಆ ವ್ಯವಸ್ಥೆ ಹೋಗ್ಬೇಕಾಗ್ಯದ, ಒಳ್ಳೆತನ ಬರ್ಬೇಕಾಗ್ಯದ, ಸತ್ಯತನ ಬರ್ಬೇಕಾಗ್ಯದ, ಪ್ರಾಮಾಣಿಕ ಆಡಳಿತ ಬರ್ಬೇಕಾಗ್ಯದ. ಮುಂದಿನ ದಿನಮಾನದಲ್ಲಿ ಸತ್ಯದ ಆಡಳಿತಕ್ಕೆ ಚಾಲನೆ ಕೊಡದಿದ್ರೆ ನಾವು ಯಾವ ಜನಪ್ರತಿನಿಧಿಗೂ ಬಿಡುದಿಲ್ಲ, ಮತ್ತೆ ಯಾವ ಅಧಿಕಾರ ವರ್ಗಕ್ಕೂ ನಾವು ಬಿಡುದಿಲ್ಲ. ಇನ್ಮೇಲೆ ನಾವು ಅದಕ್ಕೆ ಹೇಳ್ತೀವಿ, ನಮಗೆ ಎಷ್ಟೊತ್ತಿರು ಬಾಗಲಕೋಟೆ ರಸ್ತೆ ಮತ್ತು ಮನಗುಳಿ ರಸ್ತೆ ಮಾಸ್ಟರ್ ಪ್ಲಾನ್ ಮಾಡ್ಲಿಕ್ಕ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು. ಮತ್ತ ನಿಮ್ಮ ಮುಖಾಂತರ ನಾವು ಸನ್ಮಾನ್ಯ ಏನ ಉಸ್ತುವಾರಿ ಸಚಿವರಿದ್ದಾರ, ನಗರ ಶಾಸಕರಿದ್ದಾರ, ಸಂಸದರಿದ್ದಾರ, ಮಾನ್ಯ ಮುಖ್ಯಮಂತ್ರಿ ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ಅವ್ರಿಗೆ ಮನವಿ ಸಲ್ಲಿಸಬೇಕು, ಮನವಿ ಕೊಡತಾ ಇದ್ವಿ. ಆ ಮನವಿ ಅವ್ರಿಗೆ ಮುಟ್ಟಿಸ್ಬೇಕು.
ಮತ್ತ 15-20 ದಿವಸದೊಳಗೆ ನೀವು ಜರ ಇದಕ್ಕ ದಿಟ್ ನಿರ್ಧಾರ ತಗೊಂಡ್ ಏನ್ರ ನಮಗ ಒಂದು ಒಳ್ಳೆ ಸುದ್ದಿ ಕೊಡ್ಲಿಲ್ಲ ಅಂದ್ರೆ ನಾವು ಉಗ್ರ ಹೋರಾಟ ಮಾಡಿ ಆ ಮಾಸ್ಟರ್ ಪ್ಲಾನ್ ಆಗುವವರೆಗೆ ಬಿಡುದಿಲ್ಲ, ಮತ್ತೆ ಎಲ್ಲಾರು ಮಾನ ಹರಾಜ್ ಹಾಕಲಾರ್ದ ನಾವು ಬಿಡುದಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ. ನನ್ನ ಹೆಸರು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನಾ ಸಮಿತಿಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಜಗದೇವ್ ಸೂರ್ಯವಂಶಿ. ಏನು ಇಂದಿನ ದಿವಸ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನಾ ಸಮಿತಿಯ ರಾಜ್ಯ ಘಟಕ ಹಾಗೂ ಜಿಲ್ಲಾ ಘಟಕ ಹಾಗೂ ಮಹಿಳಾ ಘಟಕದ ವತಿಯಿಂದ ಇಂದಿನ ದಿವಸ ಒಂದು ಮನವಿಯನ್ನು ಸಲ್ಲಿಸಲಿಕ್ಕೆ ಗೌರವಾನ್ವಿತ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಾವು ಬಂದು ನಿಂತಿದ್ದೀವಿ. ಕಾರಣ ಇಷ್ಟೇನಪ್ಪ ಅಂತಂದ್ರೆ ಇನ್ನು ಬರುವಂತ ದಿನಗಳು ಮಳೆಗಾಲದ ದಿನಗಳು ವಿಜಯಪುರ ನಗರದಲ್ಲಿ ಯಾವುದೇ ರೋಡಿನಲ್ಲಿ ಅಡ್ಡಾಡಿದ್ರು ಒಂದು ರೋಡ್ ಕೂಡ ಏನಪ್ಪಾ ಅಂತಂದ್ರೆ ಸರಿಯಾದ ಮಾರ್ಗಗಳಿಲ್ಲ. ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಇವತ್ತ ವಿನಂತಿ ಪೂರ್ವಕವಾಗಿ ನಾವ್ ಏನ್ ವಿನಂತಿ ಮಾಡ್ಕೊಂತೀವಪ್ಪ ಅಂತಂದ್ರೆ ಒಂದು ಸಲ ಏನದ ತಾವು ಬಿಜಾಪುರ ನಗರವನ್ನು ಸುತ್ತಾಡಿ ನೋಡಿ ಬರ್ಬೇಕು. ಯಾಕಪ್ಪ ಅಂತಂದ್ರೆ ಇಂದಿನ ದಿವಸ ನಾವು ಪ್ರಮುಖವಾಗಿ ಬಾಗಲಕೋಟೆ ರಸ್ತೆ ಮತ್ತು ಮನಗುಳಿ ರಸ್ತೆ ವಿಚಾರವಾಗಿ ನಾವು ಬಂದಿದ್ದೀವಿ. ಅದೇ ತೆರನಾಗಿ ಏನಪ್ಪಾ ಅಂತಂದ್ರೆ ಜಾಮಿಯಾ ಮಸ್ಜಿದ್ ರೋಡ್ ಆಗಿರ್ಬೋದು ಅಥವಾ ವಿಜಯಪುರ ನಗರದಲ್ಲಿ ಸಂಚಾರ ಮಾಡಿದಾಗ ಏನದ ಎಷ್ಟೋ ರೋಡ್ಗಳು ಏನಪ್ಪಾ ಅಂತಂದ್ರ ಬಹಳ ಅಧೋಗತಿ ಸ್ಥಿತಿಯಲ್ಲಿ ಇದ್ದಾವೆ. ಬರುವಂತ ದಿನಮಾನಗಳಲ್ಲಿ ಸಾಕಷ್ಟು ಆಕ್ಸಿಡೆಂಟ್ ಕೂಡ ಆಗ್ಲಿಕ್ಕತ್ತಾವ. ಮತ್ತ ಅಲ್ಲಿಂದ ಏನಪ್ಪಾ ಅಂತಂದ್ರ ಈಗ ನಾವು ಎಷ್ಟೋ ಸಲ ನಾವೇನದ ಎಚ್ಚರ ಮಾಡಿದ್ರು ಕೂಡ ಏನದ ತಾವು ಗಮನ ಹರಿಸ್ತಾ ಇಲ್ಲ. ಕಾರಣ ಏನನ್ನೋದು ತಿಳಿಯೋದಿಲ್ಲ. ಮತ್ತೆ ಮ್ಯಾಗಿಂದ ಮ್ಯಾಗ ಏನಪ್ಪಾ ಅಂತಂದ್ರೆ ದಿನಪತ್ರಿಕೆಗಳಲ್ಲಿ ಆಗಿರ್ಬಹುದು ಮತ್ತು ಒಂದು ಮೀಡಿಯಾದ ಮುಖಾಂತರ ಏನದ ನಮ್ಮ ಗೌರವಾನ್ವಿತ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಏನ್ ಹೇಳ್ತಾರಪ್ಪ ಅಂತಂದ್ರೆ ಎಲ್ಲಿ ಬೇಕಾದಲ್ಲಿ ಹೋದಲ್ಲಿ ಬಂದಲ್ಲಿ ಏನದ ವಿಜಯಪುರದ ನಗರವನ್ನ ಏನದ ನಾವು ಸ್ಮಾರ್ಟ್ ಸಿಟಿ ಮಾಡೀನಿ ಅಂತ ಹೇಳ್ಕೊಂತ ಅಡ್ಡಾಡ್ತೀರಿ. ನಗರ ಶಾಸಕ ಮಾನ್ಯ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರೆ, ನೀವು ಒಮ್ಮೆ ನಗರವನ್ನು ಸುತ್ತಾಡ್ಕೊಂಡು ಏನಪ್ಪಾ ಅಂತಂದ್ರೆ ಬಿಜಾಪುರ ನಗರದಲ್ಲಿ ರಸ್ತೆಗಳು ಎಂತಾವದಾವ ಅನ್ನೋದು ನೋಡ್ರಿ. ಅದು ಇದು ನೋಡಲಾರ್ದೆ ಏನದ ನೀವೇನದ ಸ್ಮಾರ್ಟ್ ಸಿಟಿ ಮಾಡಿವಿ ಅಂತೇಳಿ ಇನ್ನೊಂದು ಜಿಲ್ಲೆಗಳಲ್ಲಿ ಆಗಿರ್ಬೋದು ಎಲ್ಲೆಲ್ಲಿ ಹೋದಲ್ಲಿ ಬರೇ ಏನದಪ್ಪ ಅಂತಂದ್ರ ನಿಮ್ಮ ಬೋಗಸ್ ಭಾಷಣ ಬಿಡ್ರಿ. ನೀವ್ ಏನಪ್ಪಾ ಅಂತಂದ್ರೆ ಮೊದಲು ನಿಮ್ಮ ನಗರವನ್ನ ನಾವೆಲ್ಲ ಏನದ ಬಿಜಾಪುರ ಜಿಲ್ಲೆಯ ಬಿಜಾಪುರ ನಗರದ ಎಲ್ಲ ಮತದಾರ ಬಾಂಧವರು ನಿಮ್ಮನ್ನ ಏನಪ್ಪಾ ಅಂತಂದ್ರೆ ಗೌರವಪೂರ್ವಕವಾಗಿ ಆರಿಸಿ ತಂದಿದ್ದಾರೆ. ಇದು ಏನಪ್ಪಾ ಅಂತಂದ್ರೆ ಕೊಟ್ಟಂತ ಅವಕಾಶವನ್ನ ನೀವೇನಪ್ಪಾ ಅಂತಂದ್ರೆ ನೀವು ಶಾಶ್ವತವಾಗಿ ಏನದ ಇದ್ರದ್ದು ಏನದ ಉಪಯೋಗ ತಗೊಳ್ರಿ, ದುರುಪಯೋಗ ತಗೊಳಿಕ್ ಹೋಗ್ಬೇಡ್ರಿ. ಕೇವಲ ನಿಮ್ ತಲೆಯಲ್ಲಿ ಏನ್ ಹುಳ ತುಂಬ್ಯದಪ್ಪ ಅಂತಂದ್ರೆ ಬರೇ ಹಿಂದೂ ಮುಸ್ಲಿಂ ಜಗಳ ಹಚ್ಚುದು, ಇಲ್ಲಾರ್ದ ಏನದ ವಿಚಾರಗಳನ್ನ ಏನದ ಜನರ ಮನಸ್ಸಿನೊಳಗ ತುಂಬುದು, ಜನರಿಗೆ ಏನದ ಬೀದಿಗಿಳಿಯುವಂಗ ಮಾಡುದು, ನೀವೇನದ ಆರಾಮಾಗಿ ಏನದ ಬೋಗಸ್ ಭಾಷಣ ಮಾಡುವಂತ ಕೆಲಸ ನೀವು ಮಾಡ್ಲಕತ್ತೀರಿ. ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಏನಪ್ಪಾ ಅಂತಂದ್ರೆ ಈ ಕಡೆ ಏನದ ನೀವು ಗಮನ ಕೊಟ್ಟು ನೀವು ನಗರದಲ್ಲಿರುವಂತ ಎಲ್ಲ ಪ್ರಮುಖ ರಸ್ತೆ ಆಗಿರ್ಬೋದು, ಒಳ ರಸ್ತೆ ಆಗಿರ್ಬೋದು, ಯಾಕಪ್ಪ ಅಂತಂದ್ರೆ ರಸ್ತೆ, ಚರಂಡಿ, ನಳ ಇವು ಎಲ್ಲ ಏನದ ಮೂಲಭೂತ ಸೌಕರ್ಯಗಳಲ್ಲಿ ಒಂದು. ಇವನ್ನೇನಪ್ಪಾ ಅಂತಂದ್ರೆ ನೀವೇನದ ಇದ್ರ ಬಗ್ಗೆ ಗಂಭೀರತೆಯನ್ನು ಅರ್ಥ ನಡೆದಾಗ ಮಾತ್ರ ನಿಮ್ಮ ನಗರ ಏನಪ್ಪಾ ಅಂತಂದ್ರ ಸ್ಮಾರ್ಟ್ ಸಿಟಿ ಆಗಿ ಆಗ್ತದ. ಅದಕ್ಕ ಇವತ್ತು ನಾವು ಬಹಳ ಕಾಳಜಿಯಿಂದ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನಾ ಸಮಿತಿ ಏನದ ಇದ್ರದ್ದು ಒಂದ್ ಏನದ ನಾವು ಮನವರಿಕೆ ಮಾಡ್ಕೊಂಡು ಒಂದು ಜನರ ಒಂದು ಹಿತಾಸಕ್ತಿಗೋಸ್ಕರ ಏನದ ಇಂದಿನ ದಿವಸ ಏನದ ನಾವೇನದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಈ ಮನವಿಯನ್ನು ನಾವು ಸಲ್ಲಿಸ್ತಾ ಇದ್ದೀವಿ. ಅದಕ್ಕಾಗಿ ಏನದ ಬರುವಂತ ದಿನಮಾನಗಳಲ್ಲಿ ನೀವು ಏನದ ಇದನ್ನ ಸುಧಾರಣೆಗೊಳಿಸ್ಬೇಕು ಅಂತೇಳಿ ನಮ್ಮಲ್ಲಿ ಏನಪ್ಪಾ ಅಂತಂದ್ರೆ ನಾವು ನಿಮ್ಮಲ್ಲಿ ಅತಿ ವಿನಯವಾಗಿ ಏನದ ನಾವು ಆಗ್ರಹ ಪಡಿಸ್ತೀವಿ. ಡಾಕ್ಟರ್ MR ಗುರಿಕಾರ್, ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನಾ ಸಮಿತಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ವ್ಯಾಪ್ತಿಯಲ್ಲಿ ಬರುವ ಬಾಗಲಕೋಟೆ ರಸ್ತೆ ಹಾಗೂ ಮನಗುಳಿ ರಸ್ತೆ ಎಲ್ಲ ಮೂಲಭೂತ ಸೌಕರ್ಯಗಳೊಂದಿಗೆ ಮಾಸ್ಟರ್ ಪ್ಲಾನ್ ರಸ್ತೆ ನಿರ್ಮಿಸುವ ಕುರಿತು ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮಲ್ಲಿ ಜಿಲ್ಲೆಯ ಎಲ್ಲ ಸಮುದಾಯ ನಾಗರಿಕರ ಪರವಾಗಿ ನಮ್ಮ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಜಗದೇಶ್ ಎಸ್ ಸೂರ್ಯವಂಶಿ